ಬೆಂಗಳೂರಿನಲ್ಲಿ ಲೋಕಾರ್ಪಣೆಗೊಂಡಂತಹ ದೇಶದ ಪ್ರಪ್ರಥಮ ಸ್ಟಾರ್ಟ್ಅಪ್ ಪಾರ್ಕ್ ಯುವ ಪೀಳಿಗೆಯನ್ನ ಕೈಬೀಸಿ ಕರೆಯುತ್ತಿದೆ. ಕೋರಮಂಗಲದ ಸ್ಟಾರ್ಟ್ಅಪ್ ಪಾರ್ಕ್ಗೆ ಇವತ್ತು ಶಾರ್ಕ್ ಟ್ಯಾಂಕ್ ಖ್ಯಾತಿಯ ಅನುಪಮ್ ಮಿತ್ತಲ್ ಆಗಮಿಸಿದ್ದಾರೆ. ಐಟಿ ಸಿಟಿ ಸ್ಟಾರ್ಟ್ಅಪ್ಗಳ ಹಬ್ ಎಂದು ಕರೆಯುವ ಬೆಂಗಳೂರು ಯುವಕರನ್ನ ಸೆಳೆಯುತ್ತಿದೆ. ರಾಜ್ಯ ರಾಜಧಾನಿ ಎಂಬ ಬಿರುದಿನ ಜೊತೆಗೆ ಯುವ ಪೀಳಿಗೆಗೆ ಹೊಸ ಚೈತನ್ಯ. ಇಂಥ ಉದ್ಯಾನ ನಗರಿಯ ಕೋರಮಂಗಲದಲ್ಲಿ ಭಾರತದ ಪ್ರಪ್ರಥಮ ಸ್ಟಾರ್ಟ್ಅಪ್ ಪಾರ್ಕ್ ಜನಮನ್ನಣೆ ಗಳಿಸಿದೆ. ಉತ್ಸಾಹಿ ಯುವಕ ಯುವತಿಯರನ್ನ ಆಕರ್ಷಿಸುತ್ತಿದೆ. ಸ್ಟಾರ್ಟ್ಅಪ್ ಪಾರ್ಕ್ನಲ್ಲಿ ಜನವೋ ಜನ. ಶಾರ್ಕ್ ಟ್ಯಾಂಕ್ ಖ್ಯಾತಿಯ ಅನುಪಮ್ ಮಿತ್ತಲ್ ಭೇಟಿ. ದೇಶದ ಪ್ರಪ್ರಥಮ ಸ್ಟಾರ್ಟ್ಅಪ್ ಪಾರ್ಕ್ ಅನ್ನ ನಮ್ಮ ಬೆಂಗಳೂರಿನಲ್ಲಿ ಆರಂಭಿಸಲಾಗಿದೆ. ನವೆಂಬರ್ 7ರಂದು ಲೋಕಾರ್ಪಣೆಯಾದ ಈ ಸ್ಟಾರ್ಟ್ಅಪ್ ಪಾರ್ಕ್ ಅನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಉದ್ಘಾಟನೆ ಮಾಡಿದ್ರು. ನವೆಂಬರ್ 8ರಂದು ರಿಪಬ್ಲಿಕ್ ಗ್ರೂಪ್ ಎಡಿಟರ್ ಇನ್ ಚೀಫ್ ಅರ್ನಬ್ ಗೋಸ್ವಾಮಿ ಕೂಡ ಭಾಗಿಯಾಗಿದ್ರು. ನವೆಂಬರ್ 7ರಿಂದ ಡಿಸೆಂಬರ್ 7ರವರೆಗೂ ಅಂದ್ರೆ 1 ತಿಂಗಳ ಕಾಲ ವಿವಿಧ ಕಾಂಕ್ಲೇವ್ಗಳನ್ನ ಹಾಗೂ ಸ್ಟಾರ್ಟ್ಅಪ್ ಹಬ್ ಅನ್ನ ಆಯೋಜಿಸಲಾಗಿದೆ. We now have enough capital available, $15-20 billion a year for early stage companies. But what sometimes is missing is mentorship, incubation, and because, young founders sometimes make a lot of mistakes. And to somebody to hold their hand is very important. ಇಂದು ಶಾರ್ಕ್ ಟ್ಯಾಂಕ್ ಖ್ಯಾತಿಯ ಅನುಪಮ್ ಮಿತ್ತಲ್ ಆಗಮಿಸಿ ನೆರೆದಿದ್ದ ಪ್ರೇಕ್ಷಕರ ಜೊತೆ ಸಂವಾದ ನಡೆಸಿದ್ರು. ಇನ್ನು ಇದೇ ವೇಳೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ಅವರು, ಈ ಪಾರ್ಕ್ ಕೇವಲ ರಾಜ್ಯದ ದಿಕ್ಕನ್ನೇ ಮಾತ್ರವಲ್ಲ, ಭಾರತದ ದಿಕ್ಕನ್ನೇ ಬದಲಿಸುವ ಶಕ್ತಿ ಇದೆ ಎಂದರು. हमारे देश में रोजगारी की बहुत सख्त जरूरत है, and I think the youth are now fascinated with building their own startups. So there is no better way than to become a job creator as opposed to a job seeker. So kudos to Startup Park. ಮುಂದಿನ 6 ತಿಂಗಳಲ್ಲಿ 10,000 ಸ್ಟಾರ್ಟ್ಅಪ್ಗಳಿಗೆ ಸಹಾಯ ಹಸ್ತ ಚಾಚಲು ಸ್ಟಾರ್ಟ್ಅಪ್ ಪಾರ್ಕ್ ಸಂಸ್ಥಾಪಕ ಶಾಫಿ ಶೌಕತ್ ಪ್ಲಾನ್ ಮಾಡಿದ್ದಾರೆ. ಇದರಿಂದ ಕನಿಷ್ಠ 1 ಲಕ್ಷ ಉದ್ಯೋಗ ಸೃಷ್ಟಿಯಾಗುತ್ತೆಂದು ಹೇಳಿದ್ದಾರೆ. So I think Bangalore has always been a land of dreamers and doers. There have been a lot of people who are trying to do a lot of stuff out of Bangalore. But then dreams eventually do not get built. When I say dreams, I mean startups. Startups are not eventually built just by dreamers or doers. A whole ecosystem has to come together for startups to evolve and get better and eventually thrive. ಡಿಸೆಂಬರ್ 7ರವರೆಗೂ ಅಂದ್ರೆ 1 ತಿಂಗಳು ಈ ವಿವಿಧ ಕಾಂಕ್ಲೇವ್ಗಳನ್ನ ಹಾಗೂ ಸ್ಟಾರ್ಟ್ಅಪ್ ನಡೆಯಲಿದ್ದು ಸಾವಿರಾರು ಜನರು ಭಾಗಿಯಾಗುವ ಸಾಧ್ಯತೆ ಇದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನಲ್ಲಿ ಲೋಕಾರ್ಪಣೆಗೊಂಡಂತಹ ದೇಶದ ಪ್ರಪ್ರಥಮ ಸ್ಟಾರ್ಟ್ಅಪ್ ಪಾರ್ಕ್ ಯುವ ಪೀಳಿಗೆಯನ್ನ ಕೈಬೀಸಿ ಕರೆಯುತ್ತಿದೆ. ಕೋರಮಂಗಲದ ಸ್ಟಾರ್ಟ್ಅಪ್ ಪಾರ್ಕ್ಗೆ ಇವತ್ತು ಶಾರ್ಕ್ ಟ್ಯಾಂಕ್ ಖ್ಯಾತಿಯ ಅನುಪಮ್ ಮಿತ್ತಲ್ ಆಗಮಿಸಿದ್ದಾರೆ. ಐಟಿ ಸಿಟಿ ಸ್ಟಾರ್ಟ್ಅಪ್ಗಳ ಹಬ್ ಎಂದು ಕರೆಯುವ ಬೆಂಗಳೂರು ಯುವಕರನ್ನ ಸೆಳೆಯುತ್ತಿದೆ. ರಾಜ್ಯ ರಾಜಧಾನಿ ಎಂಬ ಬಿರುದಿನ ಜೊತೆಗೆ ಯುವ ಪೀಳಿಗೆಗೆ ಹೊಸ ಚೈತನ್ಯ. ಇಂಥ ಉದ್ಯಾನ ನಗರಿಯ ಕೋರಮಂಗಲದಲ್ಲಿ ಭಾರತದ ಪ್ರಪ್ರಥಮ ಸ್ಟಾರ್ಟ್ಅಪ್ ಪಾರ್ಕ್ ಜನಮನ್ನಣೆ ಗಳಿಸಿದೆ. ಉತ್ಸಾಹಿ ಯುವಕ ಯುವತಿಯರನ್ನ ಆಕರ್ಷಿಸುತ್ತಿದೆ. ಸ್ಟಾರ್ಟ್ಅಪ್ ಪಾರ್ಕ್ನಲ್ಲಿ ಜನವೋ ಜನ. ಶಾರ್ಕ್ ಟ್ಯಾಂಕ್ ಖ್ಯಾತಿಯ ಅನುಪಮ್ ಮಿತ್ತಲ್ ಭೇಟಿ. ದೇಶದ ಪ್ರಪ್ರಥಮ ಸ್ಟಾರ್ಟ್ಅಪ್ ಪಾರ್ಕ್ ಅನ್ನ ನಮ್ಮ ಬೆಂಗಳೂರಿನಲ್ಲಿ ಆರಂಭಿಸಲಾಗಿದೆ. ನವೆಂಬರ್ 7ರಂದು ಲೋಕಾರ್ಪಣೆಯಾದ ಈ ಸ್ಟಾರ್ಟ್ಅಪ್ ಪಾರ್ಕ್ ಅನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಉದ್ಘಾಟನೆ ಮಾಡಿದ್ರು. ನವೆಂಬರ್ 8ರಂದು ರಿಪಬ್ಲಿಕ್ ಗ್ರೂಪ್ ಎಡಿಟರ್ ಇನ್ ಚೀಫ್ ಅರ್ನಬ್ ಗೋಸ್ವಾಮಿ ಕೂಡ ಭಾಗಿಯಾಗಿದ್ರು. ನವೆಂಬರ್ 7ರಿಂದ ಡಿಸೆಂಬರ್ 7ರವರೆಗೂ ಅಂದ್ರೆ 1 ತಿಂಗಳ ಕಾಲ ವಿವಿಧ ಕಾಂಕ್ಲೇವ್ಗಳನ್ನ ಹಾಗೂ ಸ್ಟಾರ್ಟ್ಅಪ್ ಹಬ್ ಅನ್ನ ಆಯೋಜಿಸಲಾಗಿದೆ. A lot of progress in the last 15-20 years. We now have enough capital available, $15-20 billion a year for early stage companies.
But what sometimes is missing is mentorship, incubation, and because young founders sometimes make a lot of mistakes, and to somebody to hold their hand is very important. ಇಂದು ಶಾರ್ಕ್ ಟ್ಯಾಂಕ್ ಖ್ಯಾತಿಯ ಅನುಪಮ್ ಮಿತ್ತಲ್ ಆಗಮಿಸಿ ನೆರೆದಿದ್ದ ಪ್ರೇಕ್ಷಕರ ಜೊತೆ ಸಂವಾದ ನಡೆಸಿದ್ರು. ಇನ್ನು ಇದೇ ವೇಳೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ಅವರು, ಈ ಪಾರ್ಕ್ ಕೇವಲ ರಾಜ್ಯದ ದಿಕ್ಕನ್ನೇ ಮಾತ್ರವಲ್ಲ, ಭಾರತದ ದಿಕ್ಕನ್ನೇ ಬದಲಿಸುವ ಶಕ್ತಿ ಇದೆ ಎಂದರು. हमारे देश में रोजगारी की बहुत सख्त जरूरत है, and I think the youth are now fascinated with building their own startups. So there is no better way than to become a job creator as opposed to a job seeker. So kudos to Startup Park. ಮುಂದಿನ 6 ತಿಂಗಳಲ್ಲಿ 10,000 ಸ್ಟಾರ್ಟ್ಅಪ್ಗಳಿಗೆ ಸಹಾಯ ಹಸ್ತ ಚಾಚಲು ಸ್ಟಾರ್ಟ್ಅಪ್ ಪಾರ್ಕ್ ಸಂಸ್ಥಾಪಕ ಶಾಫಿ ಶೌಕತ್ ಪ್ಲಾನ್ ಮಾಡಿದ್ದಾರೆ. ಇದರಿಂದ ಕನಿಷ್ಠ 1 ಲಕ್ಷ ಉದ್ಯೋಗ ಸೃಷ್ಟಿಯಾಗುತ್ತೆಂದು ಹೇಳಿದ್ದಾರೆ. So I think Bangalore has always been a land of dreamers and doers. There have been a lot of people who are trying to do a lot of stuff out of Bangalore. But then dreams eventually do not get built. When I say dreams, I mean startups. Startups are not eventually built just by dreamers or doers. A whole ecosystem has to come together for startups to evolve and get better and eventually thrive. ಡಿಸೆಂಬರ್ 7ರವರೆಗೂ ಅಂದ್ರೆ 1 ತಿಂಗಳು ಈ ವಿವಿಧ ಕಾಂಕ್ಲೇವ್ಗಳನ್ನ ಹಾಗೂ ಸ್ಟಾರ್ಟ್ಅಪ್ ನಡೆಯಲಿದ್ದು ಸಾವಿರಾರು ಜನರು ಭಾಗಿಯಾಗುವ ಸಾಧ್ಯತೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನಲ್ಲಿ ಲೋಕಾರ್ಪಣೆಗೊಂಡಂತಹ ದೇಶದ ಪ್ರಪ್ರಥಮ ಸ್ಟಾರ್ಟ್ಅಪ್ ಪಾರ್ಕ್ ಯುವ ಪೀಳಿಗೆಯನ್ನ ಕೈಬೀಸಿ ಕರೆಯುತ್ತಿದೆ. ಕೋರಮಂಗಲದ ಸ್ಟಾರ್ಟ್ಅಪ್ ಪಾರ್ಕ್ಗೆ ಇವತ್ತು ಶಾರ್ಕ್ ಟ್ಯಾಂಕ್ ಖ್ಯಾತಿಯ ಅನುಪಮ್ ಮಿತ್ತಲ್ ಆಗಮಿಸಿದ್ದಾರೆ. ಐಟಿ ಸಿಟಿ, ಸ್ಟಾರ್ಟ್ಅಪ್ಗಳ ಹಬ್ ಎಂದು ಕರೆಯುವ ಬೆಂಗಳೂರು ಯುವಕರನ್ನ ಸೆಳೆಯುತ್ತಿದೆ. ರಾಜ್ಯ ರಾಜಧಾನಿ ಎಂಬ ಬಿರುದಿನ ಜೊತೆಗೆ ಯುವ ಪೀಳಿಗೆಗೆ ಹೊಸ ಚೈತನ್ಯ. ಇಂಥ ಉದ್ಯಾನ ನಗರಿಯ ಕೋರಮಂಗಲದಲ್ಲಿ ಭಾರತದ ಪ್ರಪ್ರಥಮ ಸ್ಟಾರ್ಟ್ಅಪ್ ಪಾರ್ಕ್ ಜನಮನ್ನಣೆ ಗಳಿಸಿದೆ. ಉತ್ಸಾಹಿ ಯುವಕ ಯುವತಿಯರನ್ನ ಆಕರ್ಷಿಸುತ್ತಿದೆ. ಸ್ಟಾರ್ಟ್ಅಪ್ ಪಾರ್ಕ್ನಲ್ಲಿ ಜನವೋ ಜನ. ಶಾರ್ಕ್ ಟ್ಯಾಂಕ್ ಖ್ಯಾತಿಯ ಅನುಪಮ್ ಮಿತ್ತಲ್ ಭೇಟಿ. ದೇಶದ ಪ್ರಪ್ರಥಮ ಸ್ಟಾರ್ಟ್ಅಪ್ ಪಾರ್ಕ್ ಅನ್ನ ನಮ್ಮ ಬೆಂಗಳೂರಿನಲ್ಲಿ ಆರಂಭಿಸಲಾಗಿದೆ. ನವೆಂಬರ್ 7ರಂದು ಲೋಕಾರ್ಪಣೆಯಾದ ಈ ಸ್ಟಾರ್ಟ್ಅಪ್ ಪಾರ್ಕ್ ಅನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಉದ್ಘಾಟನೆ ಮಾಡಿದ್ರು. ನವೆಂಬರ್ 8ರಂದು ರಿಪಬ್ಲಿಕ್ ಗ್ರೂಪ್ ಎಡಿಟರ್ ಇನ್ ಚೀಫ್ ಅರ್ನಬ್ ಗೋಸ್ವಾಮಿ ಕೂಡ ಭಾಗಿಯಾಗಿದ್ರು. ನವೆಂಬರ್ 7ರಿಂದ ಡಿಸೆಂಬರ್ 7ರವರೆಗೂ ಅಂದ್ರೆ 1 ತಿಂಗಳ ಕಾಲ ವಿವಿಧ ಕಾಂಕ್ಲೇವ್ಗಳನ್ನ ಹಾಗೂ ಸ್ಟಾರ್ಟ್ಅಪ್ ಹಬ್ ಅನ್ನ ಆಯೋಜಿಸಲಾಗಿದೆ. We now have enough capital available, $15-20 billion a year for early stage companies. But what sometimes is missing is mentorship, incubation, and because young founders sometimes make a lot of mistakes, and to somebody to hold their hand is very important. ಇಂದು ಶಾರ್ಕ್ ಟ್ಯಾಂಕ್ ಖ್ಯಾತಿಯ ಅನುಪಮ್ ಮಿತ್ತಲ್ ಆಗಮಿಸಿ ನೆರೆದಿದ್ದ ಪ್ರೇಕ್ಷಕರ ಜೊತೆ ಸಂವಾದ ನಡೆಸಿದ್ರು. ಇನ್ನು ಇದೇ ವೇಳೆ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ಅವರು, ಈ ಪಾರ್ಕ್ ಕೇವಲ ರಾಜ್ಯದ ದಿಕ್ಕನ್ನೇ ಮಾತ್ರವಲ್ಲ, ಭಾರತದ ದಿಕ್ಕನ್ನೇ ಬದಲಿಸುವ ಶಕ್ತಿ ಇದೆ ಎಂದರು. हमारे देश में रोजगारी की बहुत सख्त जरूरत है, and I think the youth are now fascinated with building their own startups. So there is no better way than to become a job creator as opposed to a job seeker. So kudos to Startup Park. ಮುಂದಿನ 6 ತಿಂಗಳಲ್ಲಿ 10,000 ಸ್ಟಾರ್ಟ್ಅಪ್ಗಳಿಗೆ ಸಹಾಯ ಹಸ್ತ ಚಾಚಲು ಸ್ಟಾರ್ಟ್ಅಪ್ ಪಾರ್ಕ್ ಸಂಸ್ಥಾಪಕ ಶಾಫಿ ಶೌಕತ್ ಪ್ಲಾನ್ ಮಾಡಿದ್ದಾರೆ. ಇದರಿಂದ ಕನಿಷ್ಠ 1 ಲಕ್ಷ ಉದ್ಯೋಗ ಸೃಷ್ಟಿಯಾಗುತ್ತೆಂದು ಹೇಳಿದ್ದಾರೆ. So I think Bangalore has always been a land of dreamers and doers. There have been a lot of people who are trying to do a lot of stuff out of Bangalore. But then dreams eventually do not get built. When I say dreams, I mean startups. Startups are not eventually built just by dreamers or doers. A whole ecosystem has to come together for startups to evolve and get better and eventually thrive. ಡಿಸೆಂಬರ್ 7ರವರೆಗೂ ಅಂದ್ರೆ 1 ತಿಂಗಳು ಈ ವಿವಿಧ ಕಾಂಕ್ಲೇವ್ಗಳನ್ನ ಹಾಗೂ ಸ್ಟಾರ್ಟ್ಅಪ್ ನಡೆಯಲಿದ್ದು ಸಾವಿರಾರು ಜನರು ಭಾಗಿಯಾಗುವ ಸಾಧ್ಯತೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.